ದೇವರಿಗೆ ತಂಬಿಟ್ಟು ಮಾಡೋದಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ ನೋಡಿ. ಇಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕಾಗುತ್ತೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ. ಹಾಗೆ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದೀವಿ. ಅದೇ ಥರ ಕಡಲೆ ಕೂಡ ಹುರಿಗಡ್ಲೆ ಅಂತೀವಿ ಗೊತ್ತಲ್ಲ ಕನ್ನಡದ. ಇದನ್ನು ನೀಟಾಗಿ ಹುರ್ಕೊಬೇಕು. ಹುರ್ಕೊಂಬಿಟ್ಟು ಈ ಮೂರನ್ನು ಹಾಗೆ ಗಸಗಸೆ ಕೂಡ ಇದೆ, ಗಸಗಸೆ ಎಲ್ಲ ಬಿಳಿ ಎಳ್ಳು ಅಂತೀವಿ ಅದಕ್ಕೆ. ಇದು ಕೂಡ ಹಾಕಿದ್ರೆ ಬಹಳ ಅದ್ಭುತವಾದಂಥ ರುಚಿ ಬರುತ್ತೆ. ಮತ್ತು ಆ ದೇವರು ಕೂಡ ತುಂಬ ಒಳ್ಳೇದು ಮಾಡಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡಬೇಕು. ಅಂದರೆ ಸ್ಮ್ಯಾಶ್ ಅಂದರೆ ಮೇಲೆ ಇರುವಂಥ ಸಿಪ್ಪೆನ ತೆಗಿಬೇಕಾಗುತ್ತೆ. ಯಾಲಕ್ಕಿ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಅದ್ರ ಮೇಲೆ ಇರುವಂಥ ಸಿಪ್ಪೆನ ರಿಮೂವ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ತಂಬಿಟ್ಟು ಮಾಡುವಂಥ ಒಂದು ವಿಧಾನ ಹೇಳ್ಕೊಡ್ತಾ ಇದ್ದೀವಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಥರದ ಅಕ್ಕಿ, ಅದಕ್ಕೆ ಬಿಳಿ ಎಳ್ಳನ್ನು ಹಾಕಿ ಯಾಲಕ್ಕಿ ಹಾಕಿ ನೀಟಾಗಿ ಮಾಡ್ತಾಯಿದ್ದೀವಿ. ನೀವು ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಭಾಳ ಸಿಂಪಲ್ ಇದು, ಭಾಳ ಹಾರ್ಡ್ ಏನಿಲ್ಲ. ಮಕ್ಕಳಿಗೆ ಕೂಡ ಭಾಳ ಇಷ್ಟ ಆಗುತ್ತೆ. ಹಾಗೆ ಕಡಲೆ ಕೂಡ ನಿಮ್ಗೆ ಹೇಳಿದಾಗೆ ನೀಟಾಗಿ ಹುರ್ಕೊಬೇಕು ಸ್ನೇಹಿತರೆ. ಇನ್ನೂ ಸ್ವಲ್ಪ ರೋಸ್ಟ್ ಆಗಬೇಕಿದು ಅನಿಸುತ್ತೆ, ಲೈಟಾಗಿ. ನೋಡಿ ಈ ಕಲರ್ ಬರಬೇಕು, ನೋಡಿದ್ದೀರಲ್ಲ, ಈ ಕಲರ್ ಬರಬೇಕು. ಈ ಥರ ಮಾಡ್ಕೊಂಡು ಇದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಲೈಟಾಗಿ ಪೌಡರ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ತಂಬಿಟ್ಟು ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನಾವು. ರುಬ್ಕೊಂಡ್ರೆ ಕಡಲೆ ಮತ್ತು ಕಡಲೆ ನೋಡಿದ್ರ, ಈ ಥರ ರುಬ್ಕೊಂಡ್ರೆ ಲೈಟಾಗಿ ಪುಡಿ ಇರ್ಬೇಕು, ಜಾಸ್ತಿ ಪುಡಿ ಇರಬಾರ್ದು. ಪೌಡರ್ ಥರ ಉದುರಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ತಂಬಿಟ್ಟಿನ ಆಕಾರ, ತಂಬಿಟ್ಟಿನ ಒಂದು ಸ್ಟೈಲ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು, ಯಾಲಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ವಿ. ಕೆಲವೇ ನಿಮಿಷಗಳಲ್ಲಿ ತೋರಿಸ್ತೀವಿ ತಂಬಿಟ್ಟು ಮಾಡುವ ವಿಧಾನ. ಇಷ್ಟೆಲ್ಲ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಆ್ಯಕ್ಚುಲಿ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು, ಸಮ್ ಟೈಮು ಬಂದುಬಿಡುತ್ತೆ ಆ ಥರ. ಮಾಡ್ಕೋದಿಲ್ಲ ಅಂದರೆ ನೋಡಿ, ಇಲ್ಲಿ ಇದೆಯಲ್ಲ, ಇದರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಗೋಡಂಬಿ ಇದೆ, ದ್ರಾಕ್ಷಿ ಇದೆ, ಖರ್ಜೂರ ಇದೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಕಮೆಂಟ್ಸ್ ಯಾರೂ ಮಾಡ್ತಾ ಇಲ್ಲ. ಇದು ತಂಬಿಟ್ಟು ಮಾಡುವ ವಿಧಾನ. ದೇವರಿಗೆ ಆರತಿ ಆಗ್ಬೋದು, ತಿನ್ನಲಿಕ್ಕಾಗ್ಬೋದು, ಮಾಡಿಕೊಂಡು ಮನೆಯಲ್ಲಿ ಟೈಮ್ ಪಾಸ್ ಯಾವಾಗಲಾದರೂ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ನಲಿಕ್ಕೂ ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಲೈಟಾಗಿ ಬೆಲ್ಲ ಹಾಕ್ಬೋದು, ಇಲ್ಲ ಸಕ್ಕರೆ ಕೂಡ ಹಾಕ್ಬೋದು. ಆದರೆ ಸಮ್ ಟೈಮ್ ತುಂಬ ಜನ ಲೈಕ್ ಮಾಡುವಂಥ ಬೆಲ್ಲ ಇದಕ್ಕೆ ಬೆಲ್ಲ ಹಾಕ್ತಾರೆ. ಬೆಲ್ಲ ನೋಡಿ, ಬೆಲ್ಲನ ಈ ಥರ ಜಜ್ಕೊಬೇಕು. ಜಜ್ಕೊಂಡು ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಲೈಟಾಗಿ. ಆದಾಗ ಎಲ್ಲರೂ ಭಾಳ ಶ್ರಮನಿಷ್ಠೆಯಿಂದ ಮಾಡಬೇಕು, ಸ್ನಾನ ಮಾಡಿಕೊಂಡು ಮಾಡಬೇಕು. ಹಿಂಗಂದ್ರೆ ಹಿಂಗೆ ಮಾಡೋ ಹಾಗಿಲ್ಲ. ನೀವು ಅದೇ ಥರ ನೋಡ್ತಾ ಇದ್ರೆ ಅಷ್ಟೇ, ಲೈಕ್ ಮಾಡ್ತಾ ಇಲ್ಲ. ಅದೇ ಯಾವುದನ್ನ ಒಳ್ಳೆ ಸೆಲೆಬ್ರಿಟಿನೋ ಒಳ್ಳೆ ಹುಡುಗಿ ಯಾವುದನ್ನ ಮಾಡಿದ್ರೆ ಚೆನ್ನಾಗಿ ನೋಡಿ ಮಾಡ್ತೀರಾ. ಈ ಥರ ಮಾಡಬೇಡಿ. ನೋಡಿ, ಈ ಥರ ಪುಡಿ ಹಾಕಬೇಕು, ಬೆಲ್ಲ. ನೋಡೋದಲ್ಲ ಸ್ನೇಹಿತರೆ, ಇದು ಬೆಲ್ಲನ ಪುಡಿ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದು, ಒಳ್ಳೆ ಪಾತ್ರೆಗೆ ಹಾಕ್ಕೊಂಡು ಈಗ ನೀಟಾಗಿ ಅದನ್ನು ಉರಿ ಅನ್ನೋದಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡ್ತಾರೆ. ನೋಡ್ತಾ ಇದ್ದಲ್ಲ, ಎಲ್ಲವೂ ಇಲ್ಲೇ ಇದೆ. ಮಿಕ್ಸ್ ಮಾಡಿ ಮಾಡುವಂಥಕ್ಕದ್ದು ನೋಡ್ತಾ ಇರಿ. ಹಾಗೆ ತೋರಿಸ್ತಾ ಇರ್ತೀನಿ. ದೇವರಿಗೆ ಕೈ ಮುಗಿದು ಪ್ರಾರಂಭ ಮಾಡ್ತಾ ಇದ್ದಾರೆ. ಏಕೆಂದರೆ ಇದು ದೇವರಿಗೆ ಇಡುವಂಥ ಒಂದು ಆರತಿಯ ತಂಬಿಟ್ಟು ಅಂತಲೇ ಹೇಳಬೇಕಾಗುತ್ತೆ ನಾವು ಇದಕ್ಕೆ.
ಅದಕ್ಕೆ ಸ್ವಲ್ಪ ಲೈಟಾಗಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಅದೇ ಥರ ಒಂದು ಕಡ್ಡಿಯನ್ನು ತಗೊಂಡು ಇದು ಮಾಡಿಕೊಂಡ್ರೆ ಹಾಗೆ ಆಗುತ್ತೆ. ನೋಡ್ತಾ ಇದ್ದೀವಿ, ಇಲ್ಲ ಲೈಟಾಗಿ ಸ್ಮ್ಯಾಶ್ ಕೂಡ ಮಾಡ್ಕೋಬಹುದು ನಾವು. ನೋಡ್ತಾ ಇದ್ದೀರಲ್ಲ, ನೀರು ಹಾಕಿ ಸ್ಟವ್ನ ಉರಿ ಅನ್ನೋದು ಅಂಟಿಸಿದ್ದೀವಿ. ನೋಡ್ತಾ ಇದ್ದೀರ ಅಂತ ಅನ್ನಿಸ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದು ತಂಬಿಟ್ಟು ಮಾಡುವ ವಿಧಾನ ರೀತಿ ತಿಳಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡ್ತಾ ಇದ್ದೀರ, ಈ ಥರ ಸ್ಮ್ಯಾಶ್ ಆಗಬೇಕು ನೀಟಾಗಿ ನೀರಲ್ಲಿ. ಅದು ಪಾನಕ ಅನ್ನೋ ರೀತಿಲಿ ಗಟ್ಟಿ ಬರಬೇಕು. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ. ಹೆಣ್ಮಕ್ಳು ನೋಡಿ, ಇದನ್ನು ಹೆಣ್ಮಕ್ಳಿಗೆ ಬಹಳ ಇಷ್ಟವಾದಂಥ ಒಂದು ವಿಡಿಯೋ ಇದು. ನೋಡಿ ಮನೇಲಿ ಕಲ್ತ್ಕೊಂಡು ಇದನ್ನು ನೀವು ಮಾಡಿ, ಇನ್ನೊಬ್ಬರಿಗೂ ತಿಳಿಸಿ, ಇದನ್ನು ಶೇರ್ ಮಾಡಿ. ತಪ್ಪಿದರೆ ಕಮೆಂಟ್ಸ್ ಮಾಡಿ. ನೀಟಾಗಿ ಸುತ್ತಾ ಇರಬೇಕು. ಹಾಗೇ ಬಿಟ್ಬಿಟ್ರೆ ಗಂಟಾಗ್ಬಿಡುತ್ತದು. ಅದಕ್ಕೆ ಇವಾಗ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಮಾಡ್ತಾರೆ ನೋಡಿ. ಈ ಥರ ಕುದುತ್ತಾ ಇರಬೇಕು. ಇದು ಬಂದು ಈಗ ಅದಕ್ಕೆ ತಕ್ಕವಾದಂಥ ಹಸಿಟ್ಟು ಅನ್ನೋದು ಹಾಕ್ತಾರೆ. ಅಕ್ಕಿ ಹಸಿಟ್ಟು ಇದು ದೇವರಿಗೆ ಅಂತ ಮಾಡುವಂಥದ್ದು. ಹಸಿಟ್ಟಿಗಿನ ಮುಂಚೆ ಡ್ರೈ ಫ್ರೂಟ್ಸ್ ಎಲ್ಲ ಇವಾಗ ನಾವೇನು ಮಿಕ್ಸಿಗೆ ಹಾಕ್ಕೊಂಡ್ವಿ ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಹಾಕ್ತಾಯಿರ್ಬೇಕು. ಅದ್ರ ಜೊತೆಗೆ ಹಸಿಟ್ಟು ಹಾಕ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಗ್ಯಾಪ್ ಕೊಟ್ಟರೆ ಹಾಗೆ ಗಂಟು ಬಂದುಬಿಡ್ತದೆ. ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಕಮ್ಮಿ ಉರಿಲಿ ಬರಬೇಕಿದು. ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದು ಯಾರು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದಿಲ್ಲ, ನಾನು ನಿಮಗೋಸ್ಕರ ಅಂತ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಸುಮ್ಮನೆ ಬೇಕಾಗ್ಬಿಟ್ಟು ಈ ಥರ ಮಾಡ್ಕೊತಾರೆ. ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಿಮಗೆ ವೀಕ್ಷಕರಿಗೆ, ನಮ್ಮ ಸಬ್ಸ್ಕ್ರೈಬ್ ಬಾಂಧವರಿಗೆ ಮಾತ್ರ ತೋರಿಸ್ತಾ ಇರೋದು. ನಾನು ತುಂಬ ಇಷ್ಟಪಟ್ಟು ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಕೂಡ ಟ್ರೈ ಮಾಡ್ಕೋಬೋದು ಇದನ್ನು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್. ಜಾತ್ರೆದು ಊರಬ್ಬದಲ್ಲಿ ಹಾಕ್ತಾ ಇದ್ದೀನಿ. ಯಾರು ಕಮೆಂಟ್ಸ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಯಾಕೆ? ನಾವು ಮುದ್ದೆ ಮಾಡ್ಕೊಂಡಾಗ ಯಾವ ರೀತಿ ಹಸಿಟ್ಟನ್ನ ಮಿಕ್ಸ್ ಮಾಡ್ತೀವಿ ಅದೇ ಥರ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇದು ಅಕ್ಕಿ ತಂಬಿಟ್ಟು ಕರಗ ದೀಪಗಳೆಲ್ಲ ಮಾಡ್ತಾರೆ, ಅವರು ಮಾಡುವಂಥ ಒಂದು ಪದಾರ್ಥ ಇದು. ತಿನ್ನಲಿಕ್ಕಂತೂ ಭಾಳ ಚೆನ್ನಾಗಿ ಭಾಳ ರುಚಿ ಕೊಡುತ್ತೆ. ಅವರು ಇದಕ್ಕೆ ತುಪ್ಪ ಕೂಡ ಹಾಕ್ಕೋಬೋದು. ನಾವು ಯಾರೂ ತುಪ್ಪ ತಿನ್ನೋದಿಲ್ಲ ಅಂಥೇಳಿ ನಮ್ಮ ಮನೆಯಲ್ಲಿ ನಾವು ಎಣ್ಣೆ ಮಾತ್ರ ಯೂಸ್ ಮಾಡ್ತಾ ಇರ್ತೀವಿ. ನೋಡ್ತಾ ಇದ್ದೀರಲ್ಲ, ಹಾಗೆ ನೀಟ್ ಮಾಡಿಕೊಂಡು ಈಗ ನಮಗೆ ಯಾವ ಆಕಾರ ಬೇಕೋ ಆಕಾರ ಉಂಡೆಗಳು ಮಾಡ್ಕೊಳ್ಳುವಂಥಕ್ಕಂಥ ಬಾಕ್ಸ್ ಟೈಪಲ್ಲೂ ಮಾಡ್ಕೋಬೋದು. ಅದನ್ನು ನೀಟಾಗಿ ಒಂದು ಶೇಪಲ್ಲಿ ತರಬೇಕಾಗುತ್ತೆ ನಾವು. ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗೂ ಮಾಡ್ಕೋಬೋದು. ನಾವು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಈ ಥರ ಬರುತ್ತೆ ತಂಬಿಟ್ಟಿನ ಆರತಿಯ ಒಂದು ಆಕಾರ. ಮೂರಾಗಿದೆ, ಇನ್ನೂ ಎರಡು ನಿಮಗೆ ತೋರಿಸ್ತೀನಿ ಯಾವ ಥರ ಶೇಪ್ ಬರ್ತಾ ಇದೆ ಅಂತ. ನೀಟಾಗಿ ಶೇಪ್ ಮಾಡ್ಕೋಬೋದು ನಾವು.
ನೋಡಿದ್ರಲ್ಲ 4 ಬಂದಿದೆ. ಈಗ ಇನ್ನು 2 ಬರಬೇಕು. ಡ್ರೈ ಫ್ರೂಟ್ಸ್ ಇಲ್ಲದೇನೂ ಮಾಡ್ತಾರೆ ತುಂಬ ಜನ. ಬರೀ ಹಸಿಟ್ಟು ಹಾಕ್ಬಿಟ್ಟು ಬೆಲ್ಲದ ಪಾಕ ಹಾಕ್ಬಿಟ್ಟು ಎತ್ಬಿಡ್ತಾರೆ, ಏನೂ ಹಾಕೋದಿಲ್ಲ ಅದಕ್ಕೆ. ನಾವು ವೆರೈಟಿಯಾಗಿರಲಿ ಅಂತೇಳಿ ನಮ್ಮ ಒಂದು ವ್ಯೂವರ್ಸ್ಗೆ ಇದು ತೋರಿಸ್ಬೇಕು ಅಂತೇಳಿ ಭಾಳ ಆಸೆ ಪಟ್ಟು ನಾವು ಮಾಡಿರುವಂಥಕ್ಕದ್ದು. ನೋಡ್ತಾ ಇದ್ದೀರಲ್ಲ, ತುಂಬ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅದೇ ಥರ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪೂಜೆ ಎಲ್ಲ ಆದಮೇಲೆ ರುಚಿ ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನಿಮಗೆ. ನಾಳೆ ಇವತ್ತು ಅಮ್ಮನ ಒಂದು ದೀಪದ ಆರತಿಯ ಒಂದು ಮುಖಾಂತರವಾಗಿ ಈ ಒಂದು ದಿನ ತಂಬಿಟ್ಟು ಇಟ್ಕೊತಾ ಇದ್ದೀವಿ. ಯಾವ ಥರ ನೀಟಾಗಿ ಬಂತು ಅಂತೇಳಿ, ಯಾವ ಥರ ಇತ್ತು. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಅದ್ಭುತವಾದಂಥ ಆಕಾರ ಬಂತು. ದೇವರಿಗೆ ಮಾಡಬೇಕಾದ್ರೆ ತುಂಬ ವಿಶೇಷವಾದಂಥ ಅಮ್ಮ ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ, 6 ತಂಬಿಟ್ಟು ಅನ್ನೋದು ಬಂತು. ಎಲ್ಲರೂ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಇಷ್ಟಪಡುವಂಥ ಅಕ್ಕಿ ತಂಬಿಟ್ಟು. ಇದಕ್ಕೆ ಬಳಸಿರುವಂಥ ಪದಾರ್ಥಗಳ ಲಿಸ್ಟ್ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀಗ. ಕಡಲೆ, ಹುರಿಗಡಲೆ ಮತ್ತು ಒಂದು ಕಡಲೆ ಬೀಜ ಹಾಗೂ ಗಸಗಸೆ, ಬಿಳಿ ಎಳ್ಳು ಮತ್ತು ಯಾಲಕ್ಕಿ, ಹಾಗೆ ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಮತ್ತು ಕಪ್ಪು ದ್ರಾಕ್ಷಿ ಮತ್ತು ಬೆಲ್ಲ, ಇವೆಲ್ಲ ಬಳಸಿ ಮಾಡಿರುವಂಥ ಪದಾರ್ಥ ಅಕ್ಕಿ ತಂಬಿಟ್ಟು ಸ್ನೇಹಿತರೆ. ನೋಡಿದ್ರಲ್ಲ. ಓಕೆ, ಸರ್ವೇ ಜನ ಸುಖಿನೋ ಭವಂತು. ನಿಮಗೆ ರುಚಿ ಕೂಡ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಆದರೆ ಇವಾಗ ಎಂಜಾಯ್ ಮಾಡೋ ಹಾಗಿಲ್ಲ. ನಮಸ್ಕಾರ, ವಂದನೆಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.